ಪ್ರಾಬಬಲಿ ಎರಡನೇದು ಅಥವಾ ಮೂರನೇ ವಿಡಿಯೋದಲ್ಲಿ ಸಮೀರ್ ಹೇಳ್ತಾನೆ, ಎಲ್ಲರೂ ಬನ್ನಿ ರೊಚ್ಚಿಗೆ ಹೇಳಬೇಕು, ನಿಮ್ ರಕ್ತ ಕುದಿಯೋದಿಲ್ವಾ? ಇಷ್ಟು ಜನ 1000 ಹೆಣ್ಣು ಮಕ್ಕಳ ಅತ್ಯಾಚಾರ, ಸಾವಿರ ಹೆಣ್ಣು ಮಕ್ಕಳನ್ನ ಹೂತು ಹಾಕಿದ್ದಾರೆ ಅಂತ ಅವನು ಹೇಳ್ತಾನಲ್ಲ. ಹೇಳುವಾಗ ಹೇಳ್ತಾನೆ, ನಿಮ್ ರಕ್ತ ಕುದಿಯೋದಿಲ್ವಾ? ಬೀದಿಗೆ ಬನ್ನಿ, ಎಲ್ಲ ಕಡೆಯಿಂದ ಹೊರಗೆ ಬನ್ನಿ. ಯಾವುದರ ವಿರುದ್ಧ? ಧರ್ಮಸ್ಥಳದ ವಿರುದ್ಧ. ಅಂದ್ರೆ ಈ ಹೋರಾಟಗಾರರ ಅಷ್ಟು ಉದ್ದೇಶ ಏನಿದೆಯಲ್ಲ, ಅದು ಯಾವುದೋ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ಪ್ರಕರಣ ಅಲ್ಲ. ಒಂದು ಸಣ್ಣ ಸ್ಟಿಂಗ್ ಆಪರೇಷನ್ ಬಂತು, ಇದರ ಹಿಂದೆ ಇರುವಂತ ನಾಯಕ್ ಅನ್ನುವಂಥ ವ್ಯಕ್ತಿ ಆ ಸ್ಟಿಂಗ್ ಆಪರೇಷನ್ ಅಲ್ಲಿ ಕೂತಿದ್ದಾಗ ಹೇಳ್ತಾನೆ, ಸೌಜನ್ಯ ಪ್ರಕರಣದಲ್ಲಿ ಏನೂ ಇಲ್ಲ, ನಾವೇನೂ ಪಡ್ಕೊಳ್ಳಿಕ್ಕಾಗಲ್ಲ, ಇದರಿಂದ ನಮಗಿರೋದು ಧರ್ಮಸ್ಥಳದ ಟಾರ್ಗೆಟ್, ಯಾವ ಕಾರಣಕ್ಕೂ ಬಿಡಬಾರದು ಅದನ್ನ ಅಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಹೇಳ್ತಾನೆ ಸೋಮನಾಥ್ ನಾಯಕ್ ಹೇಳ್ತಾರೆ. ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರ ಉದ್ದೇಶ ಇರೋದು ಯಾವುದೋ ಒಂದು ವ್ಯಕ್ತಿಯನ್ನ ಮತ್ತೊಬ್ಬರನ್ನ ಅದನ್ನ ಟಾರ್ಗೆಟ್ ಅಷ್ಟೇ ಅಲ್ಲ, ನಮ್ಮ ಶ್ರದ್ಧಾ ಕೇಂದ್ರವನ್ನ ಪರಿಪೂರ್ಣವಾಗಿ ಧ್ವಂಸಗೊಳಿಸಬೇಕು ಅನ್ನೋದೇ ಇರೋದು. ಹೀಗಾಗಿ ನನಗನ್ಸೋದು ಇದರ ಹಿಂದೆ ಒಂದು ಭರ್ಜರಿಯಾಗಿರುವಂತ ಷಡ್ಯಂತ್ರ ಇದೆ.